ತಗೊಂಡಿದ್ದೀನಿ. 2 ಮೀಟ್ರು ಬಟ್ಟೆ ತೊಗೊಂಡಿದ್ದೀನಿ. ಪನ್ನ 2 ಮೀಟ್ರ್ ಇದೆ ಇದು. ನೋಡ್ಬೋದು ನೀವು. ಎರಡು ಮೀಟ್ರು ಇರ್ಬೋದು. 2 ಮೀಟ್ರು ಇವಾಗ ಫೋಲ್ಡಿಂಗ್ ಮಾಡ್ಕೊಂಡು 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಕಡೆ ನೋಡಿ ಫೋಲ್ಡಿಂಗ್ ಈ ಕಡೆ ಬಂದಿದೆ, ಇದು ಫೋಲ್ಡಿಂಗು ಈ ಕಡೆ ಇದು ಬಂದಿದೆ. ಇವಾಗ ಲೆಂತ್ ಪಾಯಿಂಟ್ ತಗೊಳ್ಳೋಣ. 2 ಫೋಲ್ಡಿಂಗ್ ಈ ಕಡೆ ಬರಬೇಕು, ಇದು ಈ ಕಡೆ ಬರಬೇಕು. ಪ್ಯಾಂಟ್ ತಗೊಳ್ಳೋಣ. ಈಗ ಪ್ಯಾಂಟು ಇಲ್ಲಿಂದ ಸೊಂಟದಿಂದ ಲೆಕ್ಕ ಹಾಕೋಣ, ಇದೆಷ್ಟೈತೆ ಅಂತ ಹೇಳಿ. ಕರೆಕ್ಟ್ ಸೆಂಟ್ರಿಗೆ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ 35 ಬರ್ತಾಯಿದೆ. 35 ಇಲ್ಲಿಂದ ಇಲ್ಲಿ ಕೋಣ ಉಲ್ಟಾ ಹಾಕ್ಕೊಳ್ಳಿ. ನೋಡ್ತಾ ಇರ್ಬೋದು ನೀವು, ಕಾಣಿಸ್ತಾ ಇದೆಯಾ? ಇಲ್ಲಿಂದ ಇಲ್ಲಿಗೆ 35ಕ್ಕೆ ಮಾರ್ಕ್ ಹಾಕ್ಕೊಳ್ಳೋಣ. ಮಾರ್ಕ್ ಹಾಕ್ಕೊಂಡು ಇದು ಎಷ್ಟಿದೆ ನೋಡ್ಕೊಳ್ಳೋಣ. ಇದು ಬಂದು 9 ಇದೆ. 9 ಇಟ್ಕೊಳ್ಳಿ. 9ಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ. 9ಕ್ಕೆ ಮಾರ್ಕ್ ಮಾಡಿಕೊಂಡು ನೋಡಿ, ಇಲ್ಲಿಂದ ಇಲ್ಲಿಗೆ 9 ಇಂಚಿದೆ. ಇಲ್ಲಿಂದ ಇಲ್ಲಿಗೆ 12 ಇಂಚಿದೆ. 12 ಮತ್ತು ಇಲ್ಲಿಂದ ಇಲ್ಲಿಗೆ 20 ಇಂಚಿದೆ. 20 ಕಟ್ ಮಾಡ್ಕೊಳ್ಳಿ. ಇದನ್ನು ಕಟ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ನೀವು. ಇದು ಸೊಂಟದ ಪಟ್ಟಿ ಅಳತೆ ಮಾಡ್ಕೊಳ್ಳೋಣ, ಎಷ್ಟಿದೆ ಅಂತ ಹೇಳಿ. 27 ಇದೆ. 28 ಇಟ್ಕೊಳ್ಳಿ. 28
ಇದೆಯಲ್ಲ ಮಿಕ್ಕಿದ್ದು ಉಳಿದಿರೋದು ಅದನ್ನು ಇದು ಮಾಡ್ಕೊಳ್ಳೋಣ. ಇದೆ. ಇದು ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಬಾಟಮ್ ಇಲ್ಲಿಂದ ಇಲ್ಲಿಗೆ, ಇಲ್ಲಿ ಕೆಳಗಲ್ಲ, ಇಲ್ಲಿಗೆ 9.5 ತೋರಿಸ್ತಾ ಇದೆ. 10.5 ಇಟ್ಕೊಳ್ಳಿ. ಇಲ್ಲಿ ಫೋಲ್ಡಿಂಗ್ ಮಾಡೋದಕ್ಕೆ ಬೇಕಲ್ವಾ, 10.5 ಇಟ್ಕೊಳ್ಳಿ. 10.5 ಇದೆ. ಇದು ಲೆಂತಿಗೆ 10.5 ಇದೆ, ಕರೆಕ್ಟ್ ಇದೆ. ಕಟ್ ಮಾಡ್ಕೊಳ್ಳಿ. ಆಯಿತು, ಇದು ಆಯಿತು. ಬಾಟಮ್ ಕಟಿಂಗ್ ಪ್ಯಾಂಟ್ ಮಾರ್ಕಿಂಗ್ ಇದು. ಕೆಳಗಡೆ ಬಾಟಮ್ದು 9 ಇಂಚ್ ಇದೆ. ಸೈಡ್ ಲೆಂತ್ 35 ಇಂಚು. ಮತ್ತೆ ಫ್ರಂಟ್ ಬ್ಯಾಕ್ದು ಪಟ್ಟಿ 20 ಇಂಚ್ ಇದೆ. ಇದು ಇನ್ಸಿಎಮ್ 12 ಇಂಚು. ಮತ್ತೆ ಪಟ್ಟಿ ಪೀಸು ಅಗಲ 28 ಇದೆ. ಇದು ಲೆಂತ್ 28 ಇಂಚ್. ಇದು ಸೈಡ್ ಪಟ್ಟಿ 10.5 ಲೆಂತ್ ಇದೆ. 10.5 ಇದು ಅಗಲ 28 ಇದೆ. 10.5 ಇಂಚು ಲೆಂತ್ 10.5 ಇದೆ. ಮತ್ತೆ ಇಲ್ಲಿಂದ ನೆರಿಗೆ ಬರುತ್ತೆ, ಇಲ್ಲಿಗೆ ಬರ್ತದೆ. ನೆರಿಗೆ ಬರ್ತದೆ ಇಲ್ಲಿಂದ ಇಲ್ಲಿಗೆ. ನೆರಿಗೆ ಸೆಂಟ್ರಲ್ಲಿ 2 ಪ್ಯಾಂಟ್ ನೆರಿಗೆ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಇದು ಪಟ್ಟಿ ಇಲ್ಲಿ ಬರ್ತದೆ. ಯಾರಿಗಾದರೂ ಬಾಟಮ್ ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.